ನಮಸ್ಕಾರ. ಅಧ್ಯಾಯ 24 ಕ್ರೈಸ್ತ ಧರ್ಮ ಮತ್ತು ಇತರ ಸಾಧನೆಗಳು. ಮಥುರನಾಥನ ಕಾಲಾನಂತರ ಶಂಭುಚಂದ್ರ ಮಲ್ಲಿಕ್ ಎಂಬುವನ ಪರಿಚಯ ಶ್ರೀರಾಮಕೃಷ್ಣರಿಗೆ ಆಯಿತು. ಇನ್ನು ಮುಂದೆ ಶ್ರೀರಾಮಕೃಷ್ಣರ ಕೋರಿಕೆಗಳನ್ನು ಈತ ಈಡೇರಿಸುತ್ತಾನೆ. ಈತ ಹಿಂದುವಾದರೂ ಬೈಬಲನ್ನು ಚೆನ್ನಾಗಿ ಓದಿದ್ದ. ಕ್ರೈಸ್ತ ಧರ್ಮದಲ್ಲಿ ತುಂಬ ಅಭಿಮಾನವಿತ್ತು. ಶ್ರೀರಾಮಕೃಷ್ಣರು ಈತನ ಸಹಾಯದಿಂದ ಕ್ರೈಸ್ತ ಧರ್ಮವನ್ನು ಅಭ್ಯಾಸ ಮಾಡುವುದಕ್ಕೆ ಯತ್ನಿಸಿದರು. ಶಂಭುಚಂದ್ರನಿಗೆ ದಕ್ಷಿಣೇಶ್ವರದ ಸಮೀಪದಲ್ಲಿ ಒಂದು ತೋಟದ ಮನೆ ಇತ್ತು. ಅವನು ಕಲ್ಕತ್ತೆಯಿಂದ ತನ್ನ ತೋಟದ ಮನೆಗೆ ಆಗಾಗ್ಗೆ ಬರುತ್ತಿದ್ದ. ಶ್ರೀರಾಮಕೃಷ್ಣರು ಕೂಡ ಅಲ್ಲಿಗೆ ಹೋಗುತ್ತಿದ್ದರು. ಇವರ ಪರಿಚಯ ಶಂಭುಚಂದ್ರನಿಗೆ ಆದ ಮೇಲೆ ಅವರ ಜೀವನದ ವಿಚಾರವೆಲ್ಲ ತಿಳಿಯುತ್ತಾ ಬಂದಂತೆಲ್ಲ ಶ್ರೀರಾಮಕೃಷ್ಣರ ಮೇಲೆ ಅವನ ಭಕ್ತಿ ಜಾಸ್ತಿಯಾಗುತ್ತಾ ಬಂತು. ಶ್ರೀರಾಮಕೃಷ್ಣರನ್ನು ಅವನು ಗುರೂಜಿ ಎಂದು ಕರೆಯುತ್ತಿದ್ದ. ಆದರೆ ಶ್ರೀರಾಮಕೃಷ್ಣರಿಗೆ ಈ ಪದ ಹಿಡಿಸುತ್ತಿರಲಿಲ್ಲ. ಇದರಲ್ಲಿ ನಾನೊಬ್ಬ ಎಲ್ಲರಿಗೂ ಉಪದೇಶಿಸುವವನು ಎಂಬ ಅಹಂಕಾರವಿದೆ. ಶ್ರೀರಾಮಕೃಷ್ಣರು ಎಂದಿಗೂ ತಾವು ಗುರು ಎಂದು ಭಾವಿಸಿರಲಿಲ್ಲ. ತಾವೊಂದು ನಿಮಿತ್ತ ಜಗನ್ಮಾತೆಯ ಕೈಯಲ್ಲಿ ಎಂದು ಯಾವಾಗಲೂ ಭಾವಿಸುತ್ತಿದ್ದರು. ಅವರ ಮೂಲಕ ಎಷ್ಟೋ ಚೇತನಗಳು ಜಾಗೃತವಾದವು. ಆದರೆ ತಾವು ಜಾಗೃತಗೊಳಿಸಿದವರು ಎಂದು ಎಂದೂ ತಿಳಿದಿರಲಿಲ್ಲ. ತಮ್ಮ ಮೂಲಕ ಭಗವತಿಯೇ ಆ ಕೆಲಸವನ್ನು ಮಾಡುತ್ತಿರುವಳು ಎನ್ನುತ್ತಿದ್ದರು. ಯಾರು ಯಾರಿಗೆ ಗುರು? ನೀನೇ ನನಗೆ ಗುರು ಎಂದು ಶ್ರೀರಾಮಕೃಷ್ಣರು ಶಂಭುಚಂದ್ರನಿಗೆ ಹೇಳುತ್ತಿದ್ದರು. ಆದರೆ ಶಂಭು ಅಂತೂ ಅವರನ್ನು ಗುರೂಜಿ ಎಂದು ಕರೆಯುವುದನ್ನು ಬಿಡಲಿಲ್ಲ. ಶ್ರೀರಾಮಕೃಷ್ಣರಿಗೆ ಕ್ರೈಸ್ತ ಧರ್ಮದ ಮೂಲಕವೂ ಯಾತ್ರೆ ಮಾಡಬೇಕೆಂಬ ಇಚ್ಛೆ ಆದಾಗ ಭಗವತಿ ಬೇರೊಂದು ರೀತಿಯಲ್ಲಿ ಅವರ ಬಯಕೆಯನ್ನು ಈಡೇರಿಸಿದಳು. ಶಂಭುವಿನ ಮೂಲಕ ಬೈಬಲನ್ನು ಓದಿಸಿ ಶ್ರೀರಾಮಕೃಷ್ಣರು ಕೇಳುತ್ತಿದ್ದರು. ಬೈಬಲನ್ನು ಕೇಳುತ್ತಿದ್ದಂತೆ ಕ್ರಿಸ್ತನ ಮೇಲೆ ಶ್ರೀರಾಮಕೃಷ್ಣರಿಗೆ ಭಕ್ತಿ ಹುಟ್ಟಿತು. ಅವನೊಬ್ಬ ಭಗವಂತನ ಅವತಾರವೆಂದು ಪರಿಗಣಿಸಿದರು. ಒಂದು ದಿನ ಶಂಭುಚಂದ್ರನ ಮನೆಯಲ್ಲಿ ಗೋಡೆಗೆ ತಗಲಿ ಹಾಕಿದ್ದ ಹಲವು ಚಿತ್ರಗಳನ್ನು ಶ್ರೀರಾಮಕೃಷ್ಣರು ನೋಡುತ್ತಿದ್ದರು. ಅವುಗಳಲ್ಲಿ ತಾಯಿ ಮೇರಿ ಬಾಲಕ್ರಿಸ್ತನನ್ನು ಎತ್ತಿಕೊಂಡು ನಿಂತಿರುವ ದೃಶ್ಯದ ಒಂದು ಚಿತ್ರ ಇತ್ತು. ಶ್ರೀರಾಮಕೃಷ್ಣರು ಅದನ್ನು ನೋಡುತ್ತಿದ್ದಂತೆ ಕ್ರಿಸ್ತ ಮತ್ತು ಮೇರಿಯಿಂದ ಕಾಂತಿಯ ಕಿರಣಗಳು ಹೊಮ್ಮಿ ಶ್ರೀರಾಮಕೃಷ್ಣರ ಕಡೆಗೆ ಬಂದವು. ಅವು ಇವರ ಮನಸ್ಸನ್ನು ಪ್ರವೇಶಿಸಿ ಅವರ ಭಾವನೆಗಳನ್ನೆಲ್ಲ ಕಲಕತೊಡಗಿದವು. ಹಿಂದೂ ದೇವತೆಯರನ್ನೆಲ್ಲ ಮರೆಯತೊಡಗಿದರು. ಮೇರಿ ಮತ್ತು ಕ್ರಿಸ್ತ ಇಬ್ಬರೇ ಇವರ ಮನಸ್ಸಿನಲ್ಲಿ ತಾಂಡವವಾಡತೊಡಗಿದರು. ಹಿಂದೂ ದೇವಾಲಯಗಳಿಗೆ ಹೋಗುವುದನ್ನೇ ಬಿಟ್ಟರು. ಕ್ರೈಸ್ತ ಭಕ್ತರು ಅವರ ಪ್ರಾರ್ಥನೆ ಧ್ಯಾನಗಳೇ ಇವರಿಗೆ ಕಾಣತೊಡಗಿದವು. ದಕ್ಷಿಣೇಶ್ವರದ ತಮ್ಮ ಕೋಣೆಗೆ ಬಂದ ಮೇಲೆ ಅವರು ಕಾಳಿಕಾ ಮಾತೆಯ ಗುಡಿಗೆ ಹೋಗಲಿಲ್ಲ. 3 ದಿನಗಳು ಒಂದೇ ಸಮನೆ ಕ್ರೈಸ್ತ ಭಾವನೆಗಳೇ ಅವರ ಮನಸ್ಸಿನಲ್ಲಿದ್ದವು. 4ನೇ ದಿನ ಶ್ರೀರಾಮಕೃಷ್ಣರು ಪಂಚವಟೆಯಲ್ಲಿ ನಡೆದುಕೊಂಡು ಹೋಗುತ್ತಿದ್ದಾಗ ಒಂದು ದೃಶ್ಯವನ್ನು ಕಂಡರು. ಪರಮ ಸತ್ವ ಗುಣದಿಂದ ಕೂಡಿ ಶೋಭಿಸುವ ಪ್ರಶಾಂತ ಮೂರ್ತಿಯೊಂದು ಶ್ರೀರಾಮಕೃಷ್ಣರನ್ನೇ ನೋಡುತ್ತಾ ಅವರ ಕಡೆಗೆ ಬಂದಿತು. ಶ್ರೀರಾಮಕೃಷ್ಣರು ಈ ವ್ಯಕ್ತಿಯನ್ನು ನೋಡಿದೊಡನೆ ಈತ ಬೇರೆ ದೇಶಕ್ಕೆ ಸೇರಿದವನು ಎಂದು ತಿಳಿದರು. ಅವನಿಗೆ ವಿಶಾಲವಾದ ಸುಂದರ ಕಣ್ಣುಗಳು ಇದ್ದವು. ಮೂಗು ಸ್ವಲ್ಪ ಚಪ್ಪಟೆಯಾಗಿದ್ದರೂ ಅವನ ಸೌಂದರ್ಯವನ್ನು ಕೆಡಿಸಿರಲಿಲ್ಲ. ಶ್ರೀರಾಮಕೃಷ್ಣರು ಇವನು ಯಾರಿರಬಹುದೆಂದು ನೋಡುತ್ತಿರುವಾಗಲೇ ಅವನು ಬಂದು ಇವರಲ್ಲಿ ಐಕ್ಯವಾದನು. ಈತನೇ ಯೋಗೀಶ್ವರನಾದ ಕ್ರಿಸ್ತ, ಮಾನವ ಕೋಟಿಯ ಉದ್ಧಾರಕ್ಕೆ ತನ್ನ ಪ್ರಾಣವನ್ನೇ ಅರ್ಪಣೆ ಮಾಡಿದವನು ಎಂಬುದನ್ನು ಅರಿತರು. ಕ್ರೈಸ್ತ ಧರ್ಮದ ಭಾವನೆಯು ಶ್ರೀರಾಮಕೃಷ್ಣ ಸಾಕ್ಷಾತ್ಕಾರದ ಸಾಗರದಲ್ಲಿ ಸಂಗಮವಾಯಿತು. ಶ್ರೀರಾಮಕೃಷ್ಣರು ಸಮಾಧಿ ಮಗ್ನರಾದರು. ಅದು ಸಗುಣ ಬ್ರಹ್ಮನ ಭೂಮಿಕೆಗೆ ಸೇರಿದ್ದು. ಕೆಲವು ಕಾಲದ ಮೇಲೆ ಶ್ರೀರಾಮಕೃಷ್ಣರು ಪ್ರಕೃತಿಸ್ಥರಾದರು. ಕ್ರಿಸ್ತ ಭಗವಂತನ ಅವತಾರ ಎಂದು ನಂಬಿದರು. ಶ್ರೀರಾಮಕೃಷ್ಣರ ಸಮೀಪಕ್ಕೆ ಆಂಗ್ಲ ಭಾಷೆಯಲ್ಲಿ ಪಳಗಿದ ಯುವಕ ಶಿಷ್ಯರು ಬರುವುದಕ್ಕೆ ಮೊದಲಾದಾಗ ಅವರನ್ನು ಕೇಳಿದರು, ಬೈಬಲ್ಲಿನಲ್ಲಿ ಕ್ರಿಸ್ತ ಹೇಗೆ ಇದ್ದ ಎಂಬುದನ್ನು ವಿವರಿಸಿದ್ದಾರೆಯೇ ಎಂದು. ಅದಕ್ಕೆ ಶಿಷ್ಯರು, ಕ್ರಿಸ್ತ ಹೇಗೆ ಇದ್ದ ಎಂಬ ವಿವರಣೆ ನಮಗೆ ಬೈಬಲ್ಲಿನಲ್ಲಿ ಸಿಕ್ಕುವುದಿಲ್ಲ. ಆದರೆ ಆತ ಯಹೂದ್ಯರ ಕುಲದಲ್ಲಿ ಹುಟ್ಟಿದವನಾಗಿದ್ದುದರಿಂದ ಆತ ನೋಡುವುದಕ್ಕೆ ಲಕ್ಷಣವಾಗಿರಬೇಕು. ವಿಶಾಲವಾದ ಕಣ್ಣುಗಳು, ನೀಳವಾದ ಮೂಗು ಇದ್ದಿರಬೇಕು ಎಂದು ನಾವು ಊಹಿಸಬಹುದು ಎಂದರು. ಆಗ ಶ್ರೀರಾಮಕೃಷ್ಣರು, ನನಗೆ ಕಂಡ ಕ್ರಿಸ್ತನ ಮೂಗು ಸ್ವಲ್ಪ ಚಪ್ಪಟೆಯಾಗಿತ್ತು. ಇದು ಏತಕ್ಕೋ ಯಾರಿಗೆ ಗೊತ್ತು ಎಂದರು. ಶಿಷ್ಯರಿಗೆ ಇದರ ಅರ್ಥ ಆಗ ಗೊತ್ತಾಗಲಿಲ್ಲ. ಕೆಲವು ಕಾಲವಾದ ಮೇಲೆ ಅವರು ಕ್ರಿಸ್ತನ ರೂಪವನ್ನು ವಿವರಿಸುವ 3 ವಿವರಣೆಗಳನ್ನು ನೋಡಿದರು. ಅದರಲ್ಲಿ ಒಂದರಲ್ಲಿ ಕ್ರಿಸ್ತನಿಗೆ ಚಪ್ಪಟೆ ಮೂಗು ಇತ್ತು ಎಂದು ಬರೆದಿತ್ತು. ಬಹುಶಃ ಇದೇ ನಿಜವಿರಬಹುದು. ಶ್ರೀರಾಮಕೃಷ್ಣರು ಬೌದ್ಧ ಮತ್ತು ಇತರ ಧರ್ಮಗಳ ಸಂಸ್ಥಾಪಕರನ್ನು
ಯಾವ ದೃಷ್ಟಿಯಿಂದ ನೋಡುತ್ತಿದ್ದರು ಎಂಬುದನ್ನು ತಿಳಿದುಕೊಳ್ಳುವುದಕ್ಕೆ ಈಗ ಯತ್ನಿಸಬಹುದು. ಅವರು ಈಗಿನ ಕಾಲದ ವಿದ್ಯಾವಂತರಂತೆ ಧರ್ಮಗಳ ತುಲನಾತ್ಮಕ ಅಧ್ಯಯನ ಮಾಡಿ ಒಂದು ಇತ್ಯರ್ಥಕ್ಕೆ ಬಂದವರಲ್ಲ. ಅವರು ಯೋಗ ದೃಷ್ಟಿಯಿಂದ ನೋಡಿದರು. ಆ ಕಣ್ಣುಗಳಿಗೆ ಸಾಧಾರಣ ಮನುಷ್ಯರಿಗೆ ಕಾಣುವುದೆಲ್ಲ ಕಾಣುವುದು. ಧರ್ಮಗಳ ಸಾರವೇ ಅವರ ಮುಂದೆ ಬಂದು ನಿಲ್ಲುವುದು. ಗೌಣವಾದ ವಿವರಗಳ ಕಡೆ ಅವರು ಗಮನವನ್ನೇ ಕೊಡುತ್ತಿರಲಿಲ್ಲ. ಅವರಿಗೆ ಬೇಕಾದದ್ದು ತಿರುಳು ಕರಟವಲ್ಲ. ಶ್ರೀರಾಮಕೃಷ್ಣರು ಸಾಧಾರಣ ಹಿಂದೂಗಳು ನಂಬುವಂತೆ ಬುದ್ಧನನ್ನು ಒಂದು ಅವತಾರವೆಂದು ನಂಬುತ್ತಿದ್ದರು. ಬುದ್ಧನ ಸಿದ್ಧಾಂತಕ್ಕೂ ವೇದಾಂತದಲ್ಲಿ ಬರುವ ಜ್ಞಾನಕಾಂಡದ ವಿವರಣೆಗಳಿಗೂ ಬಹಳ ವ್ಯತ್ಯಾಸವಿರಲಿಲ್ಲ. ಬ್ರಹ್ಮದ ವಿಷಯದಲ್ಲಿ ಯಾವ ವಿವರಣೆಯನ್ನು ಕೊಡಲು ಹೋಗಲಿಲ್ಲ. ಅದರಂತೆ ಉಪನಿಷತ್ತು ಅದನ್ನು ಶಾಂತಿ ಎನ್ನುವುದು. ಬ್ರಹ್ಮದ ವಿವರಣೆಯನ್ನು ಕೊಡುವ ಒಂದು ಪದವೇ ಶಾಂತಿ ಮತ್ತು ಮೌನ. ಉಪನಿಷತ್ತು ಅದನ್ನು ಯಥೋವಾಚೋ ನಿವರ್ತಂತೆ ಅಪ್ರಾಪ್ಯ ಮನಸಾ ಸಹ ಎಂದು ಹೇಳುವುದು. ಅದನ್ನು ಮಾತು ಮತ್ತು ಮನಸ್ಸು ವಿವರಿಸಲಾರದು. ಅತೀಂದ್ರಿಯ ವಸ್ತುವನ್ನು ಇಂದ್ರಿಯದ ಭಾಷೆಯಲ್ಲಿ ವಿವರಿಸುವುದಕ್ಕೆ ಆಗುವುದಿಲ್ಲ. ಬುದ್ಧ ಅದಕ್ಕಾಗಿಯೇ ಸುಮ್ಮನೆ ಇದ್ದ. ಅವನು ಸುಮ್ಮನೆ ಇದ್ದನ್ನು ನೋಡಿ ಕೆಲವರು ಅವನ ನಂತರ ಬಂದ ಅವನ ಅನುಯಾಯಿಗಳು ಅದು ಶೂನ್ಯ ಎಂದರು. ಜನರು ಅವನ ವಿಷಯದಲ್ಲಿ ತಪ್ಪು ತಿಳಿದುಕೊಂಡರೆ ಅದು ಬುದ್ಧನ ಜವಾಬ್ದಾರಿಯಲ್ಲ. ಈ ಪ್ರಪಂಚದಲ್ಲಿ ಜನ ಯಾವುದನ್ನು ಸರಿಯಾಗಿ ತಿಳಿದುಕೊಳ್ಳುತ್ತಾರೆ? ಎಂತಹ ನೇರವಾದ ಸತ್ಯವಾದರೂ ತಮ್ಮ ಕಲ್ಪನೆಯ ಬಣ್ಣವನ್ನು ಅದಕ್ಕೆ ಬಡಿದು ಅದನ್ನು ಕುಲಗೆಡಿಸಿ ತಿಳಿದುಕೊಳ್ಳುವರು. ಶ್ರೀರಾಮಕೃಷ್ಣರ ಯೋಗದ ಕಣ್ಣು ನೇರ ಬುದ್ಧನ ಸಾಕ್ಷಾತ್ಕಾರದ ಕಡೆಗೆ ಹೋಗಿ ಅವನದು ಉಪನಿಷತ್ತಿನ ಋಷಿಗಳ ಅನುಭವದಂತೆ ಎಂದಿತು. ಆದರೆ ಬುದ್ಧ ಋಷಿ, ಮಂತ್ರ, ದ್ರಷ್ಟಾರ ಮಾತ್ರ ಅಲ್ಲ, ಭಗವಂತನ ಅವತಾರ. ಎಲ್ಲ ಅವತಾರಗಳು ಒಂದೇ ರೀತಿಯ ಬೋಧನೆಯನ್ನು ಮಾಡುವುದಿಲ್ಲ. ಆಯಾ ದೇಶ, ಕಾಲ, ಆಗಿನ ಸಮಸ್ಯೆಗಳು, ಆಗಿನ ಸಮಾಜದ ಪರಿಸ್ಥಿತಿ ಇವುಗಳನ್ನು ನೋಡಿಕೊಂಡು ತಮ್ಮ ಸಂದೇಶವನ್ನು ಸಾರುತ್ತಾರೆ. ಮುಖ್ಯ ತತ್ವದಲ್ಲಿ ಯಾವ ವ್ಯತ್ಯಾಸವೂ ಇರುವುದಿಲ್ಲ. ಆದರೆ ಅದಕ್ಕೆ ತೊಡಿಸಿರುವ ವೇಷದಲ್ಲಿ ಮಾತ್ರ ವ್ಯತ್ಯಾಸ. ಶ್ರೀರಾಮಕೃಷ್ಣರು ಜೈನ ಧರ್ಮದ ತೀರ್ಥಂಕರರ ವಿಚಾರವಾಗಿ ಅನಂತರದ ಜೀವನದಲ್ಲಿ ಬಹಳ ವಿಷಯಗಳನ್ನು ಕೇಳಿದರು. ಈ ಧರ್ಮದ ಮೂಲ ಪುರುಷರನ್ನು ಭಗವಂತನ ಅಂಶವೆಂದು ಗೌರವದಿಂದ ಕಾಣುತ್ತಿದ್ದರು. ಸಿಖ್ ಧರ್ಮದ ಮೂಲ ಪುರುಷರನ್ನು ಅವರೆಲ್ಲ ಜನಕನ ಪುನರಾವತಾರ ಎಂದು ಹೇಳುತ್ತಿದ್ದರು. ಪ್ರತಿದಿನವೂ ಶ್ರೀರಾಮಕೃಷ್ಣರ ಕೋಣೆಯಲ್ಲಿ ಈ ಧರ್ಮದ ಮೂಲ ಪುರುಷರಿಗೆ ಧೂಪ ದೀಪಗಳನ್ನು ಅರ್ಪಿಸುತ್ತಿದ್ದರು. ಶ್ರೀರಾಮಕೃಷ್ಣರು ಎಲ್ಲ ಧಾರ್ಮಿಕ ಪಥಗಳ ಮೂಲಕವಾಗಿ ನಡೆದು ಒಂದೇ ಗುರಿಯೆಡೆಗೆ ಬಂದರು. ಹಿಂದೂ ಧರ್ಮದಲ್ಲಿಯೇ ಇರುವ ಹಲವು ಭಾವಗಳನ್ನು ಅಭ್ಯಾಸ ಮಾಡಿ ಒಂದೇ ಪರಮಾತ್ಮನೆಡೆಗೆ ಬಂದರು. ಇತರ ಸಾಧಕರು ಮತ್ತು ಸಿದ್ಧರೊಂದಿಗೆ ಹೋಲಿಸಿ ನೋಡಿದರೆ ಈ ಕೆಲವು ವಿಷಯಗಳು ನಮಗೆ ಕಾಣುತ್ತದೆ. ಸಾಧಾರಣ ಮನುಷ್ಯರು ಯಾವುದಾದರೂ ಒಂದು ಸಾಧನಾ ಮಾರ್ಗದಲ್ಲಿ ಬಹಳ ಕಷ್ಟಪಟ್ಟು ಮುಂದುವರಿಯಬಹುದಾಗಿತ್ತು. ಆದರೆ ಶ್ರೀರಾಮಕೃಷ್ಣರಾದರೂ ಎಲ್ಲ ಹಾದಿಗಳಲ್ಲಿ ಬಹಳ ಅಲ್ಪ ಕಾಲದಲ್ಲಿ ನಡೆದು ಗುರಿ ಮುಟ್ಟಿದರು. ಇಲ್ಲಿ ಬೇರೆ ಬೇರೆ ಸಾಧನೆಗಳನ್ನು ಮಾಡಿ ಬೇರೆ ಬೇರೆ ಸಾಕ್ಷಾತ್ಕಾರಗಳನ್ನು ಅವರು ಪಡೆಯಲಿಲ್ಲ. ತಾವು ಮೊದಲು ಪಡೆದ ಸಾಕ್ಷಾತ್ಕಾರವನ್ನೇ ಪುನಃ ಪುನಃ ಅನುಭವಿಸುತ್ತಿದ್ದರು. ಇದು ಅವರಿಗೆ ಮಾತ್ರ ತೃಪ್ತಿಯನ್ನು ಕೊಡುವುದಕ್ಕೆ ಅಲ್ಲ, ಪ್ರತಿಯೊಂದು ಧರ್ಮದವರಿಗೂ ಆಯಾ ಧರ್ಮದಲ್ಲಿ ಶ್ರದ್ಧೆ ಹುಟ್ಟಿ ತಮ್ಮ ಧರ್ಮದ ಸ್ವಭಾವಕ್ಕೆ ಅನುಗುಣವಾದ ಹಾದಿಯಲ್ಲಿ ಸಾಧನೆ ಮಾಡಿಕೊಂಡು ಹೋದರೆ ಎಲ್ಲರಿಗೂ ಕೊನೆಗೆ ಒಂದೇ ಅನುಭವ ಸಿಕ್ಕುವುದು ಎಂಬುದನ್ನು ಜಗತ್ತಿಗೆ ತೋರಿಸುವುದಕ್ಕಾಗಿ ಶ್ರೀರಾಮಕೃಷ್ಣರನ್ನು ಒಂದು ನಿದರ್ಶನ ಅಥವಾ ಪ್ರಯೋಗಶಾಲೆಯನ್ನಾಗಿ ಉಪಯೋಗಿಸಿಕೊಂಡಿದೆ ವಿಶ್ವದ ಪರಮಾರ್ಥ ತತ್ವ. ಶ್ರೀರಾಮಕೃಷ್ಣರಿಗೆ ತಾವೊಬ್ಬ ಅವತಾರ ಪುರುಷರೆಂಬುದು ತಿಳಿದಿತ್ತು. ಅವತಾರವೆಂಬುದು ಒಂದು ದೊಡ್ಡ ಹಡಗಿನಂತೆ. ಅದು ಜನರನ್ನು ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಸಾಗಿಸುವುದು. ಅವರು ತಾವು ಮುಕ್ತಿಯನ್ನು ಪಡೆಯುವುದಕ್ಕೆ ಪ್ರಪಂಚಕ್ಕೆ ಬರುವುದಿಲ್ಲ. ಅವರಾಗಲೇ ಮುಕ್ತಾತ್ಮರು. ಜಗತ್ತಿಗೆ ಮುಕ್ತಿಯ ದಾರಿ ತೋರುವುದಕ್ಕಾಗಿ ಬರುವರು. ಅವರು ಮುಕ್ತಾತ್ಮರಾಗಿದ್ದರೆ ಅಷ್ಟೊಂದು ಸಾಧನೆಗಳನ್ನು ಏಕೆ ಮಾಡಬೇಕಾಗಿತ್ತು ಎಂಬ ಅನುಮಾನ ನಮಗೆ ಬರುವುದು. ಅವರು ಸಾಧನೆ ಮಾಡಿದ್ದು ಕೂಡ ಇತರರಿಗಾಗಿ. ಪಾರಮಾರ್ಥಿಕ ದೃಷ್ಟಿಯಿಂದ ನಾವೆಲ್ಲ ಬ್ರಹ್ಮ ಸ್ವರೂಪರೇ ಎಂಬುದು ನಿಜವಾದರೂ ಅದನ್ನು ಸ್ವತಃ ತಿಳಿದು ಅನುಭವ ಹೊಂದಲು ಸಾಧನೆ ಮಾಡಬೇಕು. ಸಾಧನೆಯ ಅವಶ್ಯಕತೆಯನ್ನು ಶ್ರೀರಾಮಕೃಷ್ಣರ ಅವತಾರ ಸಾರುವುದು. ಬರೀ ಸಾಧನೆಯಿಂದಲೇ ಒಬ್ಬ ಸಿದ್ಧನಾಗುತ್ತಾನೆ ಎಂಬುದು ಪೂರ್ಣ ಸತ್ಯವಲ್ಲ. ಜೀವಿಯನ್ನು ಸಹಜವಾಗಿಯೇ ಒಂದು ಶಕ್ತಿ ಭಗವಂತನ ಕಡೆಗೆ ಎಳೆಯುತ್ತಿದೆ. ಆದರೆ ಮಧ್ಯದಲ್ಲಿ ಸಿಗುವ ವಿಷಯ ವಸ್ತುಗಳ ಪೊದೆಯಲ್ಲಿ ಸಿಕ್ಕಿ ಹಾಕಿಕೊಂಡು ಭಗವಂತನ ಆಕರ್ಷಣೆಗೆ ಅವರು ಬೀಳುವುದಿಲ್ಲ.
ಯಾವಾಗ ಸಾಧನೆಯಿಂದ ಒಬ್ಬ ಪರಿಶುದ್ಧನಾಗುತ್ತಾ ಬರುವನೋ ಆಗ ಭಗವತ್ ಕೃಪೆ ದೊರೆತು ಅವನಿಗೆ ಸಹಾಯ ಮಾಡುವುದು. ಸ್ವಪ್ರಯತ್ನ ಮತ್ತು ಭಗವತ್ ಕೃಪೆ ಒಂದು ಮತ್ತೊಂದಕ್ಕೆ ವಿರೋಧಪ್ರಾಯವಾಗಿದೆ ಎಂದು ತಿಳಿಯಬಾರದು. ಒಂದು ಮತ್ತೊಂದಕ್ಕೆ ಪೋಷಕವಾಗಿದೆ. ನಮ್ಮ ಕೈಲಾಗುವುದನ್ನು ನಾವು ಮೊದಲು ಮಾಡಿದರೆ ಭಗವಂತ ತಾನು ಕೊಡಬೇಕಾದುದನ್ನು ಅನಂತರ ಸೇರಿಸಿಕೊಡುವನು. ಶ್ರೀರಾಮಕೃಷ್ಣರು ತಮ್ಮ ಜೀವನದಲ್ಲಿ ಹೇಗೆ ಸರ್ವ ಧರ್ಮಗಳನ್ನು ಸಮನ್ವಯ ಮಾಡಿದರೋ ಹಾಗೆಯೇ ಅವರು ಎಲ್ಲ ತತ್ವಗಳನ್ನು ಸಮನ್ವಯಗೊಳಿಸಿದರು. ಹಿಂದೂ ಧರ್ಮದಲ್ಲಿ 3 ಮುಖ್ಯ ತಾತ್ವಿಕ ಸಿದ್ಧಾಂತಗಳಿವೆ. ಒಂದಕ್ಕೂ ಮತ್ತೊಂದಕ್ಕೂ ಸಂಬಂಧವೇ ಇಲ್ಲ, ಪ್ರತಿಯೊಂದು ಪ್ರತ್ಯೇಕವಾಗಿದೆ ಎಂದು ಆಯಾ ಸಿದ್ಧಾಂತಕ್ಕೆ ಸೇರಿದ ಹಲವಾರು ಭಾವಿಸಿದರು. ಆದರೆ ಶ್ರೀರಾಮಕೃಷ್ಣರಿಗೆ ದ್ವೈತ, ವಿಶಿಷ್ಟಾದ್ವೈತ ಮತ್ತು ಅದ್ವೈತ ಎಂಬುವು 3 ಅಂತಸ್ತಿನ ಮನೆ ಇದ್ದಂತೆ. ಒಬ್ಬ ಈ 3 ಅಂತಸ್ತಿನಲ್ಲಿ ಎಲ್ಲಿ ಬೇಕಾದರೂ ಇರಬಹುದು. ಅವನು ಅದರಿಂದ ಮೇಲೆ ಮತ್ತು ಕೆಳಗೆ ಹತ್ತಿ ಅಥವಾ ಇಳಿದು ಬರಬಹುದು. ಒಂದು ನಿಜ, ಮತ್ತೊಂದು ಸುಳ್ಳು ಅಲ್ಲ. ಪ್ರತಿಯೊಂದು ಆಯಾ ಸ್ಥಾನದಲ್ಲಿ ಆಯಾ ದೃಷ್ಟಿಯಿಂದ ನಿಜವೇ. ಶ್ರೀರಾಮಕೃಷ್ಣರು ಇದನ್ನು ವಿವರಿಸಲು ಅನಂತರ ಹನುಮಂತ ಶ್ರೀರಾಮಚಂದ್ರನನ್ನು ಪ್ರಾರ್ಥಿಸುವಾಗ ಏನು ಹೇಳುತ್ತಿದ್ದನೋ ಅದನ್ನೇ ಹೇಳುತ್ತಿದ್ದರು. ದೇಹ ಬುದ್ಧಿಯಿಂದ ನೋಡಿದರೆ ನಾನು ದಾಸ, ನೀನು ಪ್ರಭು. ಜೀವ ಬುದ್ಧಿಯಿಂದ ನೋಡಿದರೆ ನೀನು ಪೂರ್ಣ, ನಾನು ಅಂಶ. ಆತ್ಮ ದೃಷ್ಟಿಯಿಂದ ನೋಡಿದರೆ ನೀನೇ ನಾನು, ನಾನೇ ನೀನು. ಈ ಪ್ರಾರ್ಥನೆ ದ್ವೈತ, ವಿಶಿಷ್ಟಾದ್ವೈತ, ಅದ್ವೈತಗಳನ್ನೆಲ್ಲ ಒಂದು ಸಾಮರಸ್ಯಕ್ಕೆ ತರುವುದು. ಇದು 3 ವೇವ್ ಬ್ಯಾಂಡ್ ಇರುವ ರೇಡಿಯೋವಿನಂತೆ. ಯಾರು ಯಾವುದಕ್ಕೆ ತಿರುಗಿಸುವರೋ ಅವರಿಗೆ ಆ ಸಂಗೀತ ಕೇಳಿಸುವುದು. ಶ್ರೀರಾಮಕೃಷ್ಣರು ಮತ್ತೊಂದು ವಿಷಯವನ್ನು ಹೇಳಿದರು. ಯಾರು ನಿಜವಾಗಿ ದೇವರಿಗೆ ವ್ಯಾಕುಲ ಪಟ್ಟಿರುವರೋ ಅವರು ಇಲ್ಲಿಗೆ ಬರುತ್ತಾರೆ ಎಂದರೆ ಶ್ರೀರಾಮಕೃಷ್ಣರ ಜೀವನ ಸಂದೇಶದಿಂದ ದೀಪ್ತಿಗೊಂಡು ಹೋಗುತ್ತಾರೆ ಎಂದು. ಅವರು ಬೇರೆ ಬೇರೆ ಧರ್ಮ, ದೇಶಕ್ಕೆ ಸೇರಿದವರು ಇರಬಹುದು. ಅವರು ಶ್ರೀರಾಮಕೃಷ್ಣರಲ್ಲಿ ತಮ್ಮ ಆದರ್ಶ ಪೂರ್ಣವಾಗಿ ವ್ಯಕ್ತವಾಗಿರುವುದನ್ನು ನೋಡುತ್ತಾರೆ. ಅಧ್ಯಾಯ 24 ಮುಗಿಯಿತು.